ವೀಕ್ಷಕರೇ, ಭಾರೀ ಕುತೂಹಲ ಮೂಡಿಸಿದ ಚಿಕ್ಕಬಳ್ಳಾಪುರ ವಕೀಲರ ಸಂಘದ 2024-25 ಮತ್ತು 2025-26ನೇ ಸಾಲಿನ ಅಧ್ಯಕ್ಷ ಸ್ಥಾನಕ್ಕೆ ಮರುಚುನಾವಣೆ ಮತದಾನ ಪ್ರಕ್ರಿಯೆ ಡಿಸೆಂಬರ್ 3ರಂದು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಜಿಲ್ಲಾ ನ್ಯಾಯಾಲಯದ ವಕೀಲರ ಭವನದಲ್ಲಿ ನಡೆದಿತ್ತು. ನವೆಂಬರ್ 28ರಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಫಲಿತಾಂಶ ಭಾರೀ ಗದ್ದಲಕ್ಕೆ ಕಾರಣವಾಗಿತ್ತು. ಅಭ್ಯರ್ಥಿಗಳಾದ ತಮ್ಮೇಗೌಡ ಮತ್ತು ಅಭಿಲಾಷ್ ನಡುವೆ ಕೇವಲ 2 ಮತಗಳ ಅಂತರದ ವ್ಯತ್ಯಾಸವಾಗಿ ಇದರಲ್ಲಿ 2 ಬ್ಯಾಲೆಟ್ ಪೇಪರ್ಗಳು ಮಿಸ್ ಆಗಿದ್ದ ಕಾರಣ ಇಬ್ಬರು ಅಭ್ಯರ್ಥಿಗಳ ಬೆಂಬಲಿಗರ ನಡುವೆ ವಾಗ್ವಾದ ನೂಕುನುಗ್ಗಲು ದೊಡ್ಡ ಮಟ್ಟದಲ್ಲಿ ನಡೆದೇ ಹೋಗಿತ್ತು. ನಂತರ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ನ್ಯಾಯಾಲಯ ಮತ್ತೊಮ್ಮೆ ಡಿಸೆಂಬರ್ 3ಕ್ಕೆ ಚುನಾವಣೆ ನಿಗದಿ ಮಾಡಿತ್ತು. ಅದರಂತೆ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯು ಶಾಂತಿಯುತವಾಗಿ ನಡೆದು 420 ಮತದಾರರ ಪೈಕಿ 400 ಜನ ಮತದಾರರು ಮತದಾನ ಮಾಡಿದ್ರು. ಅಂದೇ ಮತದಾನ ಎಣಿಕೆ ಪ್ರಕ್ರಿಯೆಯೂ ಕೂಡ ಚುನಾವಣಾ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಿತ್ತು. ಆದರೆ ಚುನಾವಣಾ ಫಲಿತಾಂಶ ಮಾತ್ರ ಘೋಷಣೆ ಆಗಿರಲಿಲ್ಲ. ನ್ಯಾಯಾಲಯದ ಆದೇಶದಂತೆ ಮತ ಎಣಿಕೆ ಪ್ರಕ್ರಿಯೆ ನಡೆದು ನ್ಯಾಯಾಲಯಕ್ಕೆ ಫಲಿತಾಂಶದ ತೀರ್ಪು ಬಿಟ್ಟಿದ್ದರು. ಅದರಂತೆ ಇಂದು ಹೈಕೋರ್ಟ್ ನ್ಯಾಯಾಲಯದ ಆದೇಶದಂತೆ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನದ ಫಲಿತಾಂಶವನ್ನು ಚುನಾವಣಾ ಅಧಿಕಾರಿ ಸುಬ್ರಹ್ಮಣಿ ಅವರು ಘೋಷಣೆ ಮಾಡಿದ್ದು, ನೂತನ ಅಧ್ಯಕ್ಷರಾಗಿ ಯುವ ವಕೀಲ ಅಭಿಲಾಷ್ ಆಯ್ಕೆಯಾಗಿದ್ದಾರೆ. 3/2/2024 ನಡೆದಂತ ಅಧ್ಯಕ್ಷ ಸ್ಥಾನ ವಕೀಲರ ಸಂಘದ ಚಿಕ್ಕಬಳ್ಳಾಪುರ 24, 25, 25, 26ನೇ ಸಾಲಿನ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ 3 ಮತದಾನದ ಫಲಿತಾಂಶವನ್ನು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ WP 32-314/2024 ಪ್ರಕರಣದಲ್ಲಿ ದಿನಾಂಕ 5/12/2024 ಆದೇಶಿಸಿದಂತೆ ಈ ದಿನ ಫಲಿತಾಂಶವನ್ನು ಪ್ರಕಟಿಸ್ತಾ ಇದ್ದೇವೆ. ಕಡಿಮೆ ಮಾಡಿ. ಒಟ್ಟು 420 ಮತಗಳ ಪೈಕಿ 3/12/2024 400 ಮತದಾರರು ತಮ್ಮ ಮತವನ್ನು ಚಲಾಯಿಸಿದ್ದು, ಮತಗಳನ್ನ ಎಣಿಕೆಯನ್ನು ಮಾಡಲಾಗಿತ್ತು. ಎಣಿಕೆ ಮಾಡಲಾದಂತಹ ಮತಗಳ ಪ್ರಕಾರ ಮಠಮಪ್ಪ 64 ಮತಗಳು, ಗೋವಿಂದ ರೆಡ್ಡಿ 85 ಮತಗಳು ಮತ್ತು ಹಾಗೆ ತಮ್ಮೇಗೌಡರು 119 ಮತಗಳು, ಅಭಿಲಾಷ್ ಕೆಪಿ 132 ಮತಗಳ ಪಡೆಯುವುದರೊಂದಿಗೆ ಅವರು ಅತ್ಯಂತ ಹೆಚ್ಚು ಮತಗಳನ್ನು ಪಡೆದಿದ್ದರಿಂದ ಅವರನ್ನು ಅಧ್ಯಕ್ಷ ಸ್ಥಾನದ ವಿಜೇತ ಅಭ್ಯರ್ಥಿ ಎಂದು ಈ ಮೂಲಕ ಘೋಷಿಸಲಾಗುತ್ತದೆ. ಈ ಫಲಿತಾಂಶವನ್ನ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಲಾಗಿದೆ. ಇನ್ನು ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನೂತನ ಅಧ್ಯಕ್ಷರಾಗಿ ಯುವ ವಕೀಲ ಅಭಿಲಾಷ್ ಹೆಸರು ಘೋಷಣೆ ಆಗುತ್ತಿದ್ದಂತೆ ವಕೀಲರು, ಅಭಿಮಾನಿಗಳು, ಸ್ನೇಹಿತರು ನೂತನ ಅಧ್ಯಕ್ಷನಿಗೆ ಹೂಮಾಲೆಗಳನ್ನು ಹಾಕಿ, ಸಿಹಿ ಹಂಚಿ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಅಭಿಲಾಷ್, ವಕೀಲರ ಸಂಘದ ಚುನಾವಣೆಯಲ್ಲಿ 12 ಮತಗಳ ಅಂತರದಿಂದ ಗೆದ್ದಿದ್ದು ಬಹಳ ಸಂತೋಷ ತಂದಿದೆ. ನನ್ನ ಗೆಲುವಿಗೆ ಕಾರಣೀಭೂತರಾದ ಹಿರಿಯ ಕಿರಿಯ ವಕೀಲರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಎಂದರು. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ವಕೀಲರ ಸಂಘದ 2024-26ರ ಚುನಾವಣೆಯಲ್ಲಿ ಏನಿವತ್ತು ನಿನ್ನೆ ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗಿದೆ, ಆ ಆದೇಶದಂತೆ ಮರು ಚುನಾವಣೆಯಲ್ಲಿ ನಡೆದಂಥ ಫಲಿತಾಂಶದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದವರನ್ನು ವಿಜಯಶಾಲಿಯಾಗಿ ಘೋಷಣೆ ಮಾಡಲು ಅಂತ ತಿಳಿಸಲಾಗಿತ್ತು. ಇವತ್ತು ಚುನಾವಣಾಧಿಕಾರಿಗಳು ನ್ಯಾಯಾಲಯದ ಆದೇಶದಂತೆ ನನಗೆ 132 ಮತ ಅಂದರೆ ಸರಿಸುಮಾರು 13 ಮತ ಹೆಚ್ಚಾಗಿ ಬಂದಿರೋದರಿಂದ ನನ್ನನ್ನು ಚುನಾವಣೆಯಲ್ಲಿ ಘೋಷಣಾ ಅಭ್ಯರ್ಥಿಯಾಗಿ ಘೋಷಿಸಿದ್ದಾರೆ, ವಿಜಯ ಅಭ್ಯರ್ಥಿಯಾಗಿ. ಸೊ ಈ ಗೆಲುವನ್ನು ನಮ್ಮ ಸಂಘದ ಹಿರಿಯ ವಕೀಲರಿಗೆ ಮತ್ತು ಎಲ್ಲ ಸಂಘದ ಸದಸ್ಯರಿಗೆ ಅರ್ಪಿಸಲು ಇಷ್ಟಪಡ್ತೇನೆ. ಮತ್ತು ಮುಂದಿನ ಜವಾಬ್ದಾರಿಗಳಲ್ಲಿ ಸಂಘದ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸುವುದು ಮತ್ತು ಎಲ್ಲ ಯುವ ವಕೀಲರಿಗೆ ಒಂದು ಸನ್ಮಾರ್ಗ ದಾರಿಯಲ್ಲಿ ಕೊಂಡೊಯ್ಯುವಂಥ ಕೆಲಸನ ನಿಷ್ಪಕ್ಷಪಾತವಾಗಿ ಮತ್ತು ಮನಸ್ಸಾಕ್ಷಿ ಪ್ರಮಾಣ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೇನೆ. ಚುನಾವಣೆಗಳು ಬಂದಾಗ ಸಾಮಾನ್ಯವಾಗಿ ತಂಡಗಳು ರೂಪುಗೊಳ್ಳೋದು ಎಷ್ಟು ಸತ್ಯನೋ, ಚುನಾವಣೆ ನಂತರ ಎಲ್ಲ ಸಂಘದ ಸದಸ್ಯರು ಒಂದಾಗಿ ಸಂಘದ ಅಭಿವೃದ್ಧಿಯ ಎಲ್ಲ ಉದ್ದೇಶ ಆಗಿರೋದ್ರಿಂದ ಎಲ್ಲ ಹಿರಿಯರು ಮತ್ತು ಸದಸ್ಯರನ್ನು ಒಟ್ಟಾಗಿ ನಾವು ಕೊಂಡೊಯ್ತೀವಿ. ಚುನಾವಣೆಗಳು ಬರ್ತವೆ ಹೋಗ್ತವೆ, ಆದರೆ ನಮ್ಮ ಸಂಘ ಯಾವತ್ತೂ ಶಾಶ್ವತವಾಗಿರ್ತದೆ. ಆ ಸಂಘದ ಜೊತೆ ನಾವು ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ. ಬಹಳ ಮುಖ್ಯವಾಗಿ ಮುಂದಿನ ಸವಾಲುಗಳಲ್ಲಿ ಮುಂದಿನ 20 ವರ್ಷಗಳನ್ನು ನಾನು ಯೋಜನೆ ಹಾಕ್ಕೊಂಡಿದ್ದೀನಿ. ಕಾರಣ ಏನಂತಂದರೆ ಈಗಾಗಲೇ ನಮ್ಮ ಸಂಘದಲ್ಲಿ 560ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಮುಂದಿನ 10 ವರ್ಷಗಳಲ್ಲಿ ಸರಿಸುಮಾರು 1000 ಮುಟ್ಟುವ ಸಾಧ್ಯತೆ ಇದೆ. ಈ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಾಗಿ ಮಾಡಬೇಕಾಗಿದೆ ಮತ್ತು ಎಲ್ಲ ಕಡೆ ಎಲ್ಲ ತಾಲೂಕು ಕಚೇರಿ ಮತ್ತು
ಏನು ಸರ್ಕಾರಿ ಕಚೇರಿಗಳಲ್ಲಿದೆ ಅಲ್ಲಿ ವಕೀಲರಿಗೆ ಒಂದು ಗೌರವಯುತ ಸ್ಥಾನಮಾನವನ್ನು ಕಲ್ಪಿಸೋದು ನನ್ನ ಮೊದಲ ಧ್ಯೇಯ ಆಗಿದೆ. ಈ ವೇಳೆ ವಕೀಲರ ಸಂಘದ ನೂತನ ಅಧ್ಯಕ್ಷ ಅಭಿಲಾಷ್ ರವರಿಗೆ ನೂರಾರು ವಕೀಲರು, ಸ್ನೇಹಿತರು, ಅಭಿಮಾನಿಗಳು ಶುಭ ಹಾರೈಸಿದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.